ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿನಲ್ಲಿ ಹೆಸರುಬೇಳೆ ಕೋಸಂಬರಿ ಮಾಡೋದು ನೋಡೋಣ. ದೇವರು ನೈವೇದ್ಯಕ್ಕಾಗ್ಬೋದು ಅಥವಾ ಯಾರಾದರೂ ತುಂಬ ಡಯಟ್ ಮಾಡ್ತಾ ಇರ್ತೀರಾ, ಹೆಲ್ತ್ ಕಾನ್ಷಿಯಸ್ಸಲ್ಲಿ ಅಂದರೆ ಇದನ್ನು ಕೂಡ ಡೈಲಿ ಬೇಸಿಸಲ್ಲಿ ಆರಾಮಾಗಿ ಇನ್ಕ್ಲೂಡ್ ಮಾಡ್ಕೋಬೋದು ನಿಮ್ಮ ಡಯಟಲ್ಲಿ. ನಾನಿಲ್ಲಿ ಒಂದು 50 ಗ್ರಾಮ್ ಹೆಸರುಬೇಳೆನ ನೆನೆಸಿಟ್ಕೊಂಡು ತೊಗೊಳ್ತಾ ಇದ್ದೀನಿ. ನೀರು ಒಂಚೂರು ಇರಬಾರ್ದು. ಒಂದು ಅರ್ಧ ಸೌತೆಕಾಯಿ, ಎಳೆ ಸೌತೆಕಾಯಿ, ಒಂದು ಕ್ಯಾರೆಟು, ಒಂದು 4ರಿಂದ 5 ಸ್ಪೂನಷ್ಟು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಕಾಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದವರು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇವಾಗಲೇ ತಿನ್ನೋ ಹಾಗಿದ್ದರೆ ಉಪ್ಪು ಹಾಕ್ಕೊಳ್ಳಿ ಇವಾಗಲೇ. ಇಲ್ಲ ನಾವು ತುಂಬ ಟೈಮ್ ಆಗುತ್ತೆ ತಿನ್ನೋದು ಅಂತ ಹೇಳಿದ್ರೆ ಯಾವಾಗ ನೀವು ಸರ್ವ್ ಮಾಡ್ತೀರೋ ಆವಾಗ ಉಪ್ಪು ಹಾಕ್ಕೊಂಡು ಬೆರೆಸ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಜಾಸ್ತಿ ತಿನ್ನೋರಾದರೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಒಳ್ಳೆ ಒಂದು ಮಿಕ್ಸ್ ಕೊಡೋಣ. ತುಂಬ ರುಚಿಯಾಗಿರುತ್ತೆ. ಹಬ್ಬದಲ್ಲೇ ಯಾಕೆ ಮಾಡಬೇಕು, ಡೈಲಿನೂ ನಾವು ಹೆಲ್ತ್ ಕಾನ್ಷಿಯಸ್ ಇರೋರು ಆರಾಮಾಗಿ ಇದನ್ನು ತೊಗೋಬೋದು. ಒಳ್ಳೆ ಸಲಾಡ್ ಕೂಡ ಇದು, ತುಂಬ ರುಚಿಯಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.